ಇನ್ನು ಪೀಣ್ಯದಲ್ಲಿ ಬಿಹಾರಿ ಕಾರ್ಮಿಕನ ಕೊಲೆ ನಡೆದಿತ್ತಲ್ಲ, ಈ ಕೇಸ್ಗೊಂದು ಟ್ವಿಸ್ಟ್ ಸಿಕ್ಕಿದೆ. 15 ರೂಪಾಯಿ ಉಳಿಸೋದಕ್ಕೆ ಹೋಗಿ ಈತ ಶವವಾದನ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಪೀಣ್ಯದಲ್ಲಿ ಬಿಹಾರಿ ಕಾರ್ಮಿಕನ ಕೊಲೆ ಕೇಸ್ಗೊಂದು ಟ್ವಿಸ್ಟ್. 15 ರೂಪಾಯಿ ಉಳಿಸೋದಕ್ಕೆ ಹೋಗಿ ಹೆಣವಾಗಿದ್ದಾನೆ ವಿಕಾಸ್. ಅಂದರೆ 15 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಹೋಗಿದ್ದಿದ್ರೆ ಆಗ್ತಿತ್ತು. ಆತ ನಡ್ಕೊಂಡು ಹೋಗಿದ್ದಾನೆ, ಬಸ್ಸಲ್ಲಿ ಹತ್ತದೇನೆ. ನೈಸ್ ರಸ್ತೆಯಿಂದ ಕಡಬಗೆರೆಗೆ ನಡ್ಕೊಂಡು ಹೋಗ್ತಾ ಇದ್ದ ವಿಕಾಸ್. ರಿಂದ ಕೃತ್ಯ ಶಂಕೆ. ಅಖಿಲೇಶ್, ಕೀರ್ತಿ ಹಾಗೂ ನವೀನ್ ಮೇಲೆ ಅನುಮಾನ. ಆರೋಪಿಗಳ ಪತ್ತೆಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಇದೇ ತಿಂಗಳ 6ನೇ ತಾರೀಕು ನಡೆದಿತ್ತು ಈ ಮರ್ಡರ್ ಕೇಸು. ಚಿಕ್ಕ ಗೊಲ್ರಟ್ಟಿ ಬಳಿ ವಿಕಾಸ್ನ ನೋಡ್ತಾ ಇದ್ದ ಹಂತಕರ ಗ್ಯಾಂಗ್ ಇದು. ಶನಿವಾರ ಆಗಿದ್ದರಿಂದ ಸಂಬಳ ಆಗಿರುತ್ತೆ, ಕಿಡ್ನ್ಯಾಪ್ ಮಾಡೋಣ, ದುಡ್ಡು ಕಿತ್ಕೊಳ್ಳೋಣ ಅಂತ ಹೋಗಿದ್ದಾರೆ. ಆಟೋದಲ್ಲಿ ಕಿಡ್ನ್ಯಾಪ್ ಮಾಡಿ ಹಣಕ್ಕೋಸ್ಕರ ಹಲ್ಲೆ ನಡೆಸಿತ್ತು ಈ ಗ್ಯಾಂಗ್. ಹಂತಕರ ಹೊಡೆತವನ್ನು ತಾಳಲಾರದೆ ಪ್ರಾಣ ಬಿಟ್ಟಿದ್ದ ವಿಕಾಸ್. ಆಮೇಲೆ ನಿರ್ಜನ ಪ್ರದೇಶದಲ್ಲಿ ಶವ ಎಸ್ತು ಪರಾರಿಯಾಗಿದ್ದಾರೆ. ಪ್ರಾಥಮಿಕ ತನಿಖೆಯನ್ನು ಮಾಡಿದಾಗ ರೌಡಿ ಶೀಟರ್ RX ಸೂರಿ ಶಿಷ್ಯರಿಂದ ಈ ಕೃತ್ಯ ನಡೆದಿದೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಶಂಕೆ ಅಖಿಲೇಶ್, ಕೀರ್ತಿ ಮತ್ತು ನವೀನ್ ಅನ್ನೋರ ಮೇಲೆ ಅನುಮಾನ. ಈಗ 3 ಜನರ ಪತ್ತೆಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಕಳೆದ 6ನೇ ತಾರೀಕು ನಡೆದಂತಹ ಕೊಲೆ ಪ್ರಕರಣ, ಅದಾದ ನಂತರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶಗಳು ಏನೇನು? ಅರವಿಂದ್, ಬಿಹಾರ ಮೂಲದ ವ್ಯಕ್ತಿಯೊಬ್ಬನನ್ನು ಕಿಡಿಗೇಡಿಗಳು ಕೊಲೆ ಮಾಡಿ ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿದ್ರು. ಅದಾದ ಬಳಿಕ ಪೀಣ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿ ಎಸೆದಿದ್ದಾರೆ ಅನ್ನುವಂಥ ಅನುಮಾನದ ಮೇರೆಗೆ ಪೋಸ್ಟ್ ಮಾರ್ಟಮ್ ಮಾಡಿಸಲಾಗುತ್ತೆ. ಅಲ್ಲಿ ಪಕ್ಕ ಆಗುತ್ತೆ ಕೊಲೆ ಆಗಿದೆ ವ್ಯಕ್ತಿದು ಅನ್ನುವಂಥದ್ದು. ಹಾಗಾಗಿ ಯಾರು ಕೊಲೆ ಮಾಡಿದ್ದಾರೆ, ಯಾತಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾಳ ದುಃಖಕರವಾದಂಥ ವಿಚಾರಗಳು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಆತ ಹೊಟ್ಟೆಪಾಡಿಗಾಗಿ ಬಿಹಾರದಲ್ಲಿ ಕುಟುಂಬವನ್ನು ಬಿಟ್ಟು ಇಲ್ಲಿ ಕಟ್ಟಡದ ಕೆಲಸಕ್ಕೆ ಬಂದಿದ್ದ ಆತ ಶನಿವಾರ ಹೋಗುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಆತನನ್ನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗಿರುವಂಥದ್ದು. ಯಾತಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆತನಿಗೆ ಕಟ್ಟಡದ ಕೆಲಸ ಮಾಡುವ ಕಾರ್ಮಿಕನಾಗಿರುವಂಥ ಕಾರಣಕ್ಕಾಗಿ ವೀಕೆಂಡಲ್ಲಿ ಆತನಿಗೆ ಬಟವಾಡಿ ಆಗಿರುತ್ತೆ. ಆ ಬಟವಾಡಿ ಹಣ ಆತನ ಬಳಿ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆ ಹಣವನ್ನು ದರೋಡೆ ಮಾಡಲಿಕ್ಕೆ 3 ಜನ ಕಿಡಿಗೇಡಿಗಳು ಸೇರಿ ಈ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆತ ಅವತ್ತು ಮನೆಗೆ ಹೋಗಲಿಕ್ಕೆ 15 ರೂಪಾಯಿ ಉಳಿಸ್ಲಿಕ್ಕೆ ಆತ ನಡೆದುಕೊಂಡು ಹೋಗ್ತಿದ್ದ ಅನ್ನುವಂಥ ಕಾರಣಕ್ಕಾಗಿ ಆತನಿಗೆ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಹಂತಕರು ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಸದ್ಯ ಪೀಣ್ಯ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಹಂತಕರ ಬಲೆ ಬೀಸಿರುವಂಥದ್ದು. ಇಲ್ಲಿಯವರೆಗೂ ಕೂಡ ಆ ಹಂತಕರು ಪತ್ತೆ ಆಗಿಲ್ಲ. ಆದರೆ ರೌಡಿ ಶೀಟರ್ ಒಬ್ಬರ ಸಹಚರರಿಂದ ಈ ಕೃತ್ಯ ಆಗಿದೆ ಅನ್ನುವಂಥ ಶಂಕೆ ಆಧಾರದ ಮೇಲೆ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.